ನಮಸ್ಕಾರ, ನಾನು ಡಾಕ್ಟರ್ ಅಂಬುಜಾಕ್ಷಿ, ಆಯುರ್ವೇದ ವೈದ್ಯೆ. ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯ ಆಹಾರದ ಬಗ್ಗೆ ಇರುವಂತಹ ಕೆಲವು ತಪ್ಪು ಕಲ್ಪನೆಗಳು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಇದನ್ನು ಪ್ರೋಟೀನ್ ಮೇನಿಯಾ ಅಂತಲೇ ಕರಿಬೋದು. ಎಲ್ಲರೂ ಪ್ರೋಟೀನ್ ಡಯಟಿಂದ ಬಿದ್ದಿದ್ದಾರೆ. ಯಾವುದೇ ಡಿಸೀಸ್ ಬರಲಿ, ಈಗ ಸ್ಕಿನ್ ಡಿಸೀಸ್ ಬರಲಿ, ಮಂಡಿ ನೋವು ಬರಲಿ, ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಏನಿದೆ, ಇದೆಲ್ಲದಕ್ಕೂ ಕಾರಣ ಪ್ರೋಟೀನ್ ಡಿಫಿಷಿಯನ್ಸಿ, ಅಥವಾ ನಾವು ಪ್ರೋಟೀನ್ ಸರಿಯಾಗಿ ಸೇವನೆ ಮಾಡ್ತಿಲ್ಲ, ಅಥವಾ ಸೇವನೆ ಮಾಡೋದ್ರಿಂದ ಇದೆಲ್ಲ ಡಿಸೀಸಸ್ನ ತಡೆಗಟ್ಟಬೋದು ಅಂತ ಒಂದು ತಪ್ಪು ಕಲ್ಪನೆಯಲ್ಲಿ ಯಾವುದಾದೋ ಪ್ರೋಟೀನ್ ಶೇಕ್ಸ್ ಅಂತೆ, ಪನ್ನೀರು, ವಿವಿಧವಾದ ಕಾಳುಗಳನ್ನೆಲ್ಲ ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂತಾರೆ, ಮತ್ತು ಸ್ವಲ್ಪ ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ತಗೊಳ್ತಾರೆ. ನಮ್ಮ ಜೀರ್ಣಕ್ರಿಯೆ ಹೇಗೆ ಡಿಸೈನ್ ಆಗಿರುತ್ತೆ ಅಂತಂದರೆ, ನಮ್ಮ ದೇಹಕ್ಕೆ ಇಷ್ಟೇ ನಿಗದಿತ ಪ್ರಮಾಣದಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇಲ್ಲ ನ್ಯೂಟ್ರಿಯೆಂಟ್ಸು ಇಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕು, ಮತ್ತು ಅದನ್ನು ಜೀರ್ಣ ಮಾಡಲಿಕ್ಕೆ ಇಷ್ಟೇ ಪ್ರಮಾಣವಾದ ಕೆಲವೊಂದು ಎನ್ಸೈಮ್ಸ್, ಅಂದರೆ ಗ್ಯಾಸ್ಟ್ರಿಕ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಏನು ಹೇಳ್ತೀವಲ್ಲ, ಅದೆಲ್ಲ ನಮ್ಮ ದೇಹದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಾತ್ರ ಉತ್ಪತ್ತಿ ಆಗುತ್ತೆ. ಆ ಜ್ಯೂಸಸ್ಸಲ್ಲಿ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಜೀರ್ಣ ಮಾಡಲಿಕ್ಕೆ ಸಹಾಯ ಆಗೋಂಥ ಕೆಲವೊಂದು ಎನ್ಸೈಮ್ಸ್ ಇರುತ್ತೆ. ನಾವು ಅತಿ ಹೆಚ್ಚಾಗಿ ಪ್ರೋಟೀನ್ಸ್ ಅಂತ ತಗೊಳ್ಳೋದ್ರಿಂದ ಅದರ ಸೆಕ್ರೀಷನ್ಸ್ ಏನು ಜಾಸ್ತಿ ಮಾಡೋದಿಲ್ಲ. ನಮ್ಮ ದೇಹ ಇಟ್ಸ್ ಲೈಕ್ ಎ ಮೆಷಿನ್ ಅಲ್ವಾ. ನಾವು ಹೆಚ್ಚುವರಿಯಾಗಿ ಮೆಷಿನ್ಗೆ ನಾವು ಲೋಡ್ ಕೊಟ್ಟರೆ ಏನಾಗುತ್ತೆ, ಮೆಷಿನ್ ಕೆಟ್ಟೋಗುತ್ತೆ. ಅದೇ ಥರನೇ ನಮ್ಮ ಜೀರ್ಣಕ್ರಿಯೆ, ಎಲ್ಲ ರೋಗಕ್ಕೂ ಕಾರಣ ಮೊದಲು ಜೀರ್ಣಕ್ರಿಯೆ ಅಥವಾ ಜಠರಾಗ್ನಿ ಅಂತ ಹೇಳ್ತೀವಿ. ಈಗ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿದ್ದರೆ ನಮಗೆ ನಾವು ಏನೇ ತಿಂದ್ರೂ ಅದನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳೋ ಶಕ್ತಿ ಇರುತ್ತೆ, ಮತ್ತು ಅದರದ್ದೇನು ಫೈನಲ್ ಪ್ರಾಡಕ್ಟ್ ಏನಂತ ಪೋಷಕಾಂಶಗಳೇನಿರುತ್ತೋ ಅದೆಲ್ಲ ಅದರ ಜೀವಕೋಶಗಳಿಗೆ ಹೋಗಿ ತಲುಪುತ್ತೆ. ನಾವಿವಾಗ ಎಕ್ಸ್ಟ್ರಾ ಪ್ರೋಟೀನ್ಸ್ ಇಂಟೇಕ್ ಮಾಡೋದ್ರಿಂದ, ಅಂದರೆ ಹೆಚ್ಚುವರಿ ಪ್ರಮಾಣದಲ್ಲಿ ನಾವು ಪ್ರೋಟೀನ್ ಇಂಟೇಕ್ ಮಾಡೋದ್ರಿಂದ ಅದು ಸರಿಯಾಗಿ ಜೀರ್ಣ ಆಗಲ್ಲ, ಮತ್ತು ಅದು ಅಪೂರ್ಣವಾಗಿ ಜೀರ್ಣ ಆಗಿರೋಂಥದ್ದು ಆಮರೂಪಕ್ಕೆ ಕನ್ವರ್ಟ್ ಆಗಿ ಅದು ನಮ್ಮ ದೇಹದಲ್ಲಿ ಸಂಚಿತ ಆಗ್ತಾ ಹೋಗ್ತಾ ಇರುತ್ತೆ. ಕ್ರಮೇಣ ಅದು ಬೇರೆ ಬೇರೆ ರೋಗಗಳ ಉತ್ಪತ್ತಿಗೆ ಕಾರಣ ಆಗುತ್ತೆ. ಲೈಕ್ ನಿಮಗೆ ಡಯಾಬಿಟಿಸ್ ಮೋಸ್ಟ್ ಕಾಮನ್ ಅಲ್ವಾ. ಅದೆಲ್ಲದಕ್ಕೂ ಮೂಲ ಕಾರಣ ನಾವು ಅತಿ ಹೆಚ್ಚು, ಅಂದರೆ ನಮಗೆ ಅವಶ್ಯಕತೆ ಮೀರಿದ್ದು ತಿನ್ನೋದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಈ ಥರ ಅವ್ರು ಹಂಗೆ ನೋಡಿದ್ರೆ ನಮಗಿಂತ ಹೆಚ್ಚಾಗಿ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ರು, ನಮಗಿಂತ ಜೀರ್ಣಶಕ್ತಿ ಜಾಸ್ತಿ ಇರ್ತಾಯಿತ್ತು. ಆದ್ರೂ ಅವರು ಲಿಮಿಟಾಗಿ ಊಟ ತಗೊಳ್ತಾ ಇದ್ರಲ್ಲ, ಅವ್ರ ಊಟ ಎಲ್ಲ ತುಂಬ ಸಿಂಪಲ್ ಇರ್ತಾಯಿತ್ತು. ಯಾವತ್ತೂ ಅಪರೂಪಕ್ಕೆ ಹಬ್ಬದ ಊಟ ಮಾಡ್ತಾಯಿದ್ರು. ಬಟ್ ನಾವಿವಾಗ ಏನು ಮಾಡ್ತೀವಿ, ದಿನಾಗಲೂ ಹಬ್ಬದ ಊಟನೇ ಮಾಡ್ತಾಯಿದ್ದೀವಿ. ಹಾಗೆ ನೋಡಿದ್ರೆ ಅವರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಬೇಕಿತ್ತು. ಬಟ್ ನಮ್ದು ಇವಾಗೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲು, ನಮಗದ್ರ ಅವಶ್ಯಕತೆ ಇದೆಯಾ? ನಾವು ಪ್ರೋಟೀನ್ಸ್ ಅಂತಂದರೆ ಅದನ್ನು ಕರಗಿಸ್ಲಿಕ್ಕೆ ನಾರ್ಮಲ್ಗಿಂತ ನಮಗೆ ಈಗ ಕಾರ್ಬೋಹೈಡ್ರೇಟ್ ಜೀರ್ಣ ಆಗಲಿಕ್ಕೆ ಎಷ್ಟು ಟೈಮ್ ಬೇಕೋ ಅದು ಡಬಲ್ ಟೈಮ್ ಪ್ರೋಟೀನ್ ಜೀರ್ಣ ಆಗಲಿಕ್ಕೆ ಬೇಕಾಗುತ್ತೆ. ನಾವು ಅಷ್ಟೊಂದು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀವ, ನಾವು ಕೂತಿದ್ದಲ್ಲೇ ಸೆಡೆಂಟ್ರಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಿಮಿಟೆಡ್ ಪ್ರಮಾಣದಲ್ಲಿ ಇರುತ್ತೋ ಅಷ್ಟು ತೊಗೊಂಡ್ರೆ ನಾವು ಸಾಕಾಗುತ್ತೆ. ಲೈಕ್ ತರಕಾರಿ, ಬೇಳೆ, ದಿನಾಗಲೂ ದಿನನಿತ್ಯದಲ್ಲಿ ನಾವು ಆಹಾರ ಸೇವನೆ ಏನು ಮಾಡ್ತಾ ಇದ್ದೀವಲ್ಲ, ಸಾಂಬಾರ್ ಫಾರ್ಮಲ್ಲಾಗಲಿ, ತುಪ್ಪದಲ್ಲಾಗಲಿ, ಇದರಲ್ಲೆಲ್ಲ ನಮಗೆ ಸಿಕ್ಬಿಡುತ್ತೆ. ಅದು ಬಿಟ್ಟು ನಾವು ಎಕ್ಸ್ಟ್ರಾ ಅಂದರೆ ಆ್ಯಡೆಡ್ ಪ್ರೋಟೀನ್ಸ್ ಅವಶ್ಯಕತೆ ಇಲ್ಲ. ಲೈಕ್ ಪನ್ನೀರ್ ತೊಗೊಳ್ಳೋದು, ಮೊಸರಲ್ಲಿ ಸಕ್ಕರೆ ಹಾಕ್ಕೊಂಡು ತಿನ್ನೋದು, ಬಾದಾಮಿ ನೆನೆಸಿ ತಿನ್ನೋದು, ಇದೆಲ್ಲ ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ ಮಕ್ಕಳಲ್ಲಿ ಇದು ತುಂಬ ಒಂಥರ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಕಾಳುಗಳನ್ನ ನೆನೆಸಿ ತಿನ್ನೋಂಥದ್ದು, ಎಕ್ಸ್ಟ್ರಾ ಶೇಕ್ಸ್ನ ಕುಡಿಯೋಂಥದ್ದು, ಆದಷ್ಟು ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ತಗೊಳ್ಬಾರ್ದು ಅಂತನೂ ಅಲ್ಲ. ಯಾರಿಗೆ ಮಾಲ್ನ್ಯೂಟ್ರಿಷನ್ ಇರುತ್ತೆ, ಯಾರಿಗೆ ನಿಜವಾಗ್ಲೂ ಬೇಕಿರುತ್ತೋ ಅದನ್ನು ನಾವು ಅನಲೈಸ್ ಮಾಡಬೇಕು. ನಿಮಗೆ ಏನೇ ಹೆಲ್ತ್ ಇಶ್ಯೂಸ್ ಬಂದ್ರೂ ವೈದ್ಯರನ್ನು ಸಂಪರ್ಕಿಸಿ, ನಿಜವಾಗ್ಲೂ ನಿಮಗೆ ಡಿಫಿಷಿಯನ್ಸಿ ಇದೆಯಾ, ಆವಾಗ ಓಕೆ ನಾವೇ ಅಡ್ವೈಸ್ ಮಾಡ್ತೀವಿ. ಬಟ್ ನೀವೇ ಎಲ್ಲೋ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಸುಮ್ಮನೆ, ಅಂದರೆ ಎಲ್ಲರಿಗೂ ಜನರಲೈಸ್ಡ್ ಆಗಿ ನಾವು ಪ್ರೋಟೀನ್ಸ್ನ ಎಲ್ಲರಿಗೂ ಕೊಡಲಿಕ್ಕಾಗೋದಿಲ್ಲ. ಆದಷ್ಟು ತಪ್ಪು ತಿಳುವಳಿಕೆ ಏನಿದೆಯೋ ಅದನ್ನು ಸರಿ ಮಾಡ್ಕೊಳ್ಳಿ. ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳೋದ್ರಿಂದ ನಾವು ಎಷ್ಟೋ ಡಿಸೀಸಸ್ನ ನಾವು ತಡೆಗಟ್ಬೋದು. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ.